ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೋಹಿತ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಇವಾಗ ನೋಡಿ ಗೈಸ್, ಶೇವಿಂಗ್ ಮಾಡಿಸ್ಬಿಟ್ಟಿದ್ದೀನಿ. ನಮ್ಮ ಮನೆಯವ್ರ ರಿಯಾಕ್ಷನ್ ಹೇಗಿದೆ ಅಂತ ತೋರಿಸ್ತೀನಿ. ಬನ್ನಿ ಬನ್ನಿ ಹೋಗೋಣ. ಪ್ರಿಯಾ ಅಮ್ಮ ನಿಮ್ಮ ಮಗನ ಮೂತಿ ನೋಡಮ್ಮ. ಯಾವಾಗಲೂ ಆ ಕಡೆಗೆ ಏನು ಅನಿಸ್ತೈತಮ್ಮ ಶೇವಿಂಗ್ ಮಾಡಿರೋದಕ್ಕೆ? ಚಪ್ರಿ ಥರ ಕಾಣಿಸ್ತಾ ಇಲ್ವಮ್ಮ? ಪ್ರಿಯಾ ಹೆಂಗಿದೆ ಚಪ್ರಿ? ಶೇವಿಂಗ್ ಮಾಡಿರೋದಕ್ಕೆ ನೋಡು, ಚಪ್ರಿ ಥರ ಕಾಣಿಸ್ತೀವಿ. ಗೈಸ್ ನೀವು ಹೇಳಿ ಹೆಂಗೆ ಕಾಣಿಸ್ತಾರೆ ನಮ್ಮನ್ನ? ನಮ್ಮ ಅಮ್ಮನ ಕೇಳ. ಅಮ್ಮ ಹೇಗೈತಮ್ಮ? ಚೆನ್ನಾಗೈತೆ. ಚೆನ್ನಾಗಿಲ್ವಮ್ಮ? ಚೆನ್ನಾಗೈತೆ ತಾನೆ? ಚೂರಾದ್ರೂ ಹುಡುಗ ಥರ ಕಾಣ್ತೈತಮ್ಮ ನಿಮ್ಮವ. ಬಾಯಿ ನೋಡಿ ಕಲ್ತ್ಕೋ. ಇದೆಯಾ? ನಮ್ಮಮ್ಮ ಹೊಗಳ್ತವ್ರೆ. ಖುಷಿ ಆಟಕ್ಕೆ ಹೇಳ್ಬೇಡ. ಕರೆಕ್ಟ್ ಚೆನ್ನಾಗಿದ್ದೀನಿ, ಅದಕ್ಕೆ ಹೊಗ್ಳುತ್ತವ್ರೆ. ನನ್ಗಿಂತ ನಿನ್ಗಿಂತ ಚೆನ್ನಾಗಿರೋದಕ್ಕೆ ಹೊಗ್ಳುತ್ತಾ ಇರೋದು. ನೀನು ಸಾಂಗ್ ಹಾಕ್ತೀನಿ ಗೈಸ್, ಯಾವುದೋ ಸಾಂಗ್ ಅಂತೆ ಗೈಸ್ ನೋಡಿ. ನಿನಗೆ ಡೆಡಿಕೇಟ್ ಮಾಡ್ತೀನಿ. ಎಲ್ಲ ಹೊರಗೆ ಹೋಗ್ತಾ ಇದ್ದೀವಿ. ಏನೋ ಕಾಫಿ ಕುಡಿಯೋಕ್ಕೇನೋ ಅನ್ಸುತ್ತೆ, ಗೊತ್ತಿಲ್ಲ. ಬನ್ನಿ ಹೋಗೋಣ. ಗೈಸ್, ಇವಾಗೆಲ್ಲೋ ಇಲ್ಲಿ ನಗೆ ಮನೆ ಅಂತ ಹಾಕಿದ್ದಾರೆ ನಮ್ಮ ಮನೆ ಹತ್ರ. ಅಲ್ಲಿ ಬಂದಿದ್ದೀವಿ, ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ. ಬನ್ನಿ ಹೋಗೋಣ. ನಮ್ಮಮ್ಮ ನನ್ನ ತಂಗಿ ಆಗಲೇ ಬಂದರು. ನಾನು ಸ್ವಲ್ಪ ಹುಡುಕ್ಬೇಕು ಇವಾಗ ಅವ್ರನ್ನ ಎಲ್ಲಿದ್ದಾರೆ ಅಂತ. ಇಲ್ಲಿ ಎದುರಿಗಿದ್ದಾರೆ ನೋಡಿ ಗೈಸ್. ಅಮ್ಮ ನೋಡಿ ಸೀರೆ ಶಾಪಿಂಗ್ ಅಂತ ಬಂದರು. ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ. ಶಾಪಿಂಗ್ ಅಂತ ಕರ್ಕೊಬಂದ್ಬಿಟ್ರೆ ನನಗಂತೂ ಮುಗ್ದೋಯ್ತು ಗೈಸ್. ಫುಲ್ಲು ತಿರುಗಿಸ್ತಾ ಇರ್ತಾರೆ. ಇವ್ರು ಎಲ್ಲೋ ಇದ್ದಾರೆ, ಅಲ್ಲೇ ಇರಬೇಕು ನಾನು. ಗೈಸ್, ಒಂದು ಬೀರು ಫುಲ್ಲು ಸೀರೆ ಐತೆ, ಆದರೂ ಸೀರೆ ಮೇಲೆ ಆಸೆ. ಅದು ಯಾಕಂತ ಗೊತ್ತು. ತಗೋತಾರೆ, ಒಂದು ಉಟ್ಕೊಳ್ಳೋಲ್ಲ, ಹಂಗೆ ತೊಗೊಂಡೋಗಿ ಬೀರಲ್ಲಿ ಇಡ್ತಾರೆ. ಅಮ್ಮ ಏನಾದ್ರು ತಿನ್ನಕ್ಕೆ ಕೊಡಿಸ್ರಮ್ಮ? ತಿನ್ನಕ್ಕೆ ಏನಾದರೂ ಏನು ಕೊಡಿಸ್ತೀರಾ? ಮಸಾಲೆ ಪೂರಿ ಇಲ್ಲಿ ಬೇಡವಾ? ಗೇಮಾ ಆಡಿಸ್ತೀರಾ? ಅಣ್ಣ ಆಡ್ಬಿಟ್ಟು ನಂಗೆ ಗೊಂಬೆ ತಗೊಡೋಣ, ಅದು ರೆಡ್ ಕಲರು. ಗೈಸ್, ಗೇಮ್ ಆಡೋದಂತೆ. ಬನ್ನಿ ನೋಡುವ, ಟ್ರೈ ಮಾಡುವ ಯಾವ್ದಾರು. ಗೈಸ್, ಫೈನಲ್ಲಿ ಆಡ್ಬಿಟ್ಟು ಹೋಗ್ತಾ ಇನ್ನೇನು ಆಗಲಿಲ್ಲ. 60 ರೂಪಾಯಿ ಆಗ್ತಾಯಿದೆ. ನಾವು ಹೋಗಿದ್ರು, ಸ್ವಲ್ಪ ಹೋಗಿಸ್ಕೊಂಡೆ. ಇವಾಗ ಮತ್ತೆ ನೋಡಿ ಗೈಸ್, ಶಾಪಿಂಗ್ ಅಂತ ಹೋಯ್ತವ್ರೆ. ಏನು ಹಿಂಗೆ ಸಿಗಿಸ್ತಾರೆ? ಬಂದು ನೋಡಿ ಗೈಸ್, ಏನೂ ತಗೊಳ್ಳಲ್ಲ. ಸುಮ್ಮನೆ ಹೋಗಿ ಹೋಗಿ ಎಲ್ಲರ ಅಂಗಡಿ ಹತ್ರ ಮಾತಾಡ್ಕೊಂಡು ನಿಂತ್ಕೊಳ್ಳೋದು, ಏನೋ ತಗೊಳ್ಳೋ ಥರ ಕೇಳೋದು, ಅದೆಷ್ಟು ಇದೆಷ್ಟು ಅಂತ. ಆಮೇಲೆ ಕಡಿಮೆನೂ ಮಾಡಿಸೋದು. ಆಮೇಲೆ ಬೇಡ ಬಿಡಿ, ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ ಬಂದ್ಬಿಡೋದು. ಅಲ್ಲಿ ಸೀರೆ ತೊಗೊಂಡ್ರು ಗೈಸ್, ಸೀರೆ ನೋಡಿದ್ರು, ಫುಲ್ಲು ಕಡಿಮೆನೂ ಮಾಡಿಸಿದ್ರು. ತಗೊಳ್ಳೋ ಥರ ಹೋಗೋದು, ಆಮೇಲೆ ಬೇಡ ಅಂತ ವಾಪಸ್ ಬಂದಿದ್ರು. ಇವಾಗ ಪ್ಯಾಂಟ್ ತಗೊಳ್ಳೋಕಂತ ಬಂದಿದ್ರು. ಎಲ್ಲೋದ್ರೂ ಬಾರ್ಗಿಂಗ್ ಮಾತ್ರ ಬಿಡಲ್ಲ ಗೈಸ್. ಏನು ಬಾರ್ಗಿಂಗ್ ಮಾಡ್ತಾರೋ ಗೊತ್ತಿಲ್ಲ ಗೈಸ್. ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ಮೇಲೆ ಫೈನಲಿ 2 ಪ್ಯಾಂಟ್ ತೊಗೋತವ್ರು. ಇಲ್ಲೇ ಫಸ್ಟ್ ಟೈಮ್ ಸೀರೆ ಅಂತೂ ತೊಗೊಳ್ಳಿಲ್ಲ, ಪ್ಯಾಂಟಾದ್ರು ತೊಗೋತಾರೆ. ಇನ್ನೆಲ್ಲ ಸಿಗುತ್ತಾರೋ ಗೊತ್ತಿಲ್ಲ, ನೋಡೋಣ ಗೈಸ್. ಇವಾಗ ನಾವು ಅಮ್ಮ ಮಸಾಲೆ ಪುರಿ ಕೊಡ್ತೀನಿ ಅಂತ ಕರ್ಕೊಂಡ್ಬಂದಾರೆ ತಿನ್ನೋಕ್ಕೆ. ನೋಡಿ, ಮಸಾಲೆ ಪುರಿ ತೊಗೊಂಡಿದ್ದಾರೆ, ತಿಂತಾಯಿದ್ದಾರೆ. ನಮ್ಮ ತಂಗಿಯವರು, ನಮ್ಮವರು. ನಂದಿಲ್ಲಿದೆ, ತಿನ್ನಬೇಕು ಇವಾಗ. ಪ್ರಿಯಾ ನನಗೆ ಏನೋ ಗೊತ್ತಿಲ್ಲ, ಮುಖ ಮಾತ್ರ ತೋರಿಸಲ್ಲ ಬ್ಲಾಕಲ್ಲಿ.
ಅಮ್ಮ ಗಾಯ್ಸ್ ನನ್ನ ಮೈಕ್ ಬೇರೆ ಹೋಯ್ತು ಗಾಯ್ಸ್, ಹೆಂಗೋ ಕನೆಕ್ಟ್ ಮಾಡಿದ್ದೀನಿ, ಕಿತ್ತೋಯ್ತು ಅದು ಸಾಕೆಟ್ ಕಿತ್ತೋಗ್ಬಿಟ್ಟೈತೆ, ಹೆಂಗೋ ಕಷ್ಟಪಟ್ಟು ಕನೆಕ್ಟ್ ಮಾಡಿದ್ದೀನಿ. ಅಪ್ಪಂಗೆ ಗೊತ್ತಾಯ್ತು ಅಂದರೆ ಅಷ್ಟೇ ನನ್ನ ಕತೆ. ಅಯ್ಯೋ ಪಾಪ ಅಪ್ಪ ಬ್ಲಾಗೇ ನೋಡಲ್ಲ ಇವಾಗ. ನೋಡ್ತಾರೆ ಆದರೂ ಹೇಳಕ್ಕೆ ಭಯ ಗಾಯ್ಸ್, ಕಿತ್ತೋಗೈತೆ, ಹೆಂಗೋ ಯೂಸ್ ಮಾಡ್ತಾಯಿದ್ದೀನಿ, ರೆಡಿ ಮಾಡಬೇಕು ಹೊಸದಂದರೆ ಅಷ್ಟೇ. ನಮ್ಮಪ್ಪ ತೊಗೊಂಡು 1 ವಾರ ಆಗಿಲ್ಲ ಗಾಯ್ಸ್, ಇನ್ನೂ ಆಗಲೇ ಕಿತ್ತಾಕೊಂಬಿಟ್ಟಿದ್ದೀನಿ. ಗಾಯ್ಸ್ ಇವತ್ತಿನ ಬ್ಲಾಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ.